ಹಾಯ್ ನನ್ನ ಮುದ್ದು ವಿದ್ಯಾರ್ಥಿ ಮಿತ್ರರೇ, ಇಂದಿನ ಈ ಆನ್ಲೈನ್ ತಾಸಿಕೆಯಲ್ಲಿ ನಾವು 6ನೇ ವರ್ಗದ ಸಾಮಾನ್ಯ ವಿಜ್ಞಾನ ವಿಷಯದ ಮೊದಲನೆಯ ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಈ ಪಾಠದ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಚಿತ್ರವನ್ನು ಈ ಸ್ಕ್ರೀನ್ ಮೇಲೆ ತೋರಿಸುತ್ತೇನೆ. ಆ ತೋರಿಸಿದ ಚಿತ್ರವನ್ನು ಲಕ್ಷ್ಯಪೂರ್ವಕವಾಗಿ ನಿರೀಕ್ಷಣೆಯನ್ನು ಮಾಡಿ ಅದರ ಮೇಲಿಂದ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಲು ಪ್ರಯತ್ನಿಸಿ. ಇಲ್ಲಿ ನೋಡಿ ಮಕ್ಕಳೇ, ಈ ಬದಿಯ ಕೊಟ್ಟ ಚಿತ್ರದ ನಿರೀಕ್ಷಣೆಯನ್ನು ಮಾಡಿ ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಪಕ್ಷಿಗಳು ಎಲ್ಲಿವೆ? ಪಕ್ಷಿಗಳು ಆಕಾಶದಲ್ಲಿ ಇವೆ. ಎರಡನೇ ಪ್ರಶ್ನೆ, ಆಕಳುಗಳು ಎಲ್ಲಿ ಮೇಯುತ್ತಿವೆ? ಆಕಳುಗಳು ಜಮೀನ್ ಮೇಲೆ ಮೇಯುತ್ತವೆ. ವೆರಿ ಗುಡ್. ಮೂರನೇ ಪ್ರಶ್ನೆ, ಗಿಡಗಳು ರಸ್ತೆ ಎಲ್ಲಿವೆ? ಗಿಡಗಳು ರಸ್ತೆ ಭೂಮಿ ಮೇಲೆ ಇವೆ. ಶಬಾಷ್. ನಾಲ್ಕನೇ ಪ್ರಶ್ನೆ, ನದಿ ಎಲ್ಲಿಂದ ಎಲ್ಲಿಗೆ ಹರಿಯುತ್ತಿದೆ? ನದಿ ಹುಡ್ಡಿನಿಂದ ಸಮುದ್ರ ಕಡೆ ಹರಿಯುತ್ತಿದೆ. ಮುಂದಿನ ಪ್ರಶ್ನೆ ಅಂದ್ರೆ 5ನೇ ಪ್ರಶ್ನೆ, ವಿಮಾನ ಎಲ್ಲಿದೆ? ವಿಮಾನ ಆಕಾಶದಲ್ಲಿ ಇದೆ. 6ನೇ ಪ್ರಶ್ನೆ, ಮೀನುಗಳು ಎಲ್ಲಿ ಕಾಣಿಸುತ್ತಿವೆ? ಮೀನುಗಳು ನೀರಿನಲ್ಲಿ ಕಾಣಿಸುತ್ತಿವೆ. ದೋಣಿ ಯಾವುದರ ಮೇಲೆ ತೇಲಾಡುತ್ತಿದೆ? ದೋಣಿ ನೀರಿನ ಮೇಲೆ ತೇಲಾಡುತ್ತಿದೆ. ವೆರಿ ಗುಡ್. ಮಕ್ಕಳೇ, ಇಲ್ಲಿವರೆಗೆ ನೀವು 7 ಪ್ರಶ್ನೆಗಳ ಸರಿಯಾಗಿ ಉತ್ತರಗಳನ್ನು ಕೊಟ್ಟಿದ್ದೀರಾ. ಇಲ್ಲಿ ನೋಡಿ, ಪೃಥ್ವಿಯ ಮೇಲಿನ ಈ ಘಟಕಗಳು ಕೆಲವೊಂದು ಭೂಮಿಯ ಮೇಲಿವೆ, ಇನ್ನು ಕೆಲವು ಘಟಕಗಳು ಆಕಾಶದಲ್ಲಿ ಅಂದ್ರೆ ಹವೆಯಲ್ಲಿ ಇವೆ. ಪೃಥ್ವಿಯ ಮೇಲಿರುವ ಎಲ್ಲ ಸಂಗತಿಗಳು ಹವೆ, ನೀರು ಮತ್ತು ಭೂಮಿ ಇವುಗಳಿಗೆ ಸಂಬಂಧಿಸಿವೆ. ಇವುಗಳಿಗೆ ನಾವು ಪೃಥ್ವಿಯ ಆವರಣಗಳು ಎನ್ನುತ್ತೇವೆ. ಹವೆಗೆ ಸಂಬಂಧಿಸಿರ್ತಕ್ಕಂಥ ಭಾಗಕ್ಕೆ ನಾವು ವಾತಾವರಣ ಎನ್ನುತ್ತೇವೆ. ಇದನ್ನು ಇಂಗ್ಲಿಷ್ನಲ್ಲಿ ಅಟ್ಮಾಸ್ಫಿಯರ್ ಎಂದು ಕರೆಯುತ್ತಾರೆ. ನೀರಿಗೆ ಸಂಬಂಧ ಇರತಕ್ಕಂಥ ಭಾಗಕ್ಕೆ ನಾವು ಜಲಾವರಣ ಎಂದು ಕರೆಯುತ್ತೇವೆ. ಇದನ್ನೇ ಇಂಗ್ಲಿಷ್ನಲ್ಲಿ ಹೈಡ್ರೋಸ್ಫಿಯರ್ ಎನ್ನುವರು. ಭೂಮಿಗೆ ಸಂಬಂಧ ಇರತಕ್ಕಂಥ ಭಾಗಕ್ಕೆ ನಾವು ಶಿಲಾವರಣ ಎನ್ನುತ್ತೇವೆ. ಇದನ್ನೇ ಇಂಗ್ಲಿಷ್ನಲ್ಲಿ ಲಿಥೋಸ್ಫಿಯರ್ ಎಂದು ಕರೆಯುತ್ತಾರೆ. ಮಕ್ಕಳೇ, ವಿವಿಧ ಸಜೀವಿಗಳ ತಿರುಗಾಟ ಅಥವಾ ಸಂಚಾರ ಈ 3 ಆವರಣಗಳಲ್ಲಿ ಇರುವುದು ನಮಗೆ ಕಂಡು ಬರುತ್ತದೆ. ಅಂದ್ರೆ ಈ ಸಜೀವೆ ಮತ್ತು ಅವುಗಳ ವ್ಯಾಪಿಸಿರ್ತಕ್ಕಂಥ ಈ ಶಿಲಾವರಣ, ಜಲಾವರಣ ಮತ್ತು ವಾತಾವರಣದ ಭಾಗಕ್ಕೆ ನಾವು ಜೀವಾವರಣ ಎನ್ನುತ್ತೇವೆ. ಪೃಥ್ವಿಯ ಈ ಆವರಣಗಳು ನೈಸರ್ಗಿಕವಾಗಿ ನಿರ್ಮಾಣ ಆಗಿವೆ ಎಂಬುದನ್ನು ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕಲಿತಿರುವೆವು. ಮಕ್ಕಳೇ, ಪೃಥ್ವಿಯ ಮೇಲಿನ ಸಜೀವ ಸೃಷ್ಟಿ ಬದುಕಿ ಉಳಿಯಲು ಮತ್ತು ಅವುಗಳ ಮೂಲಭೂತ ಅವಶ್ಯಕತೆಗಳು ಪೂರ್ಣ ಮಾಡಲು ಹವೆ, ನೀರು ಮತ್ತು ಭೂಮಿ ಈ ಘಟಕಗಳು ಮಹತ್ವದ್ದಾಗಿವೆ. ಇವುಗಳಿಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ನಮ್ಮ ಪೃಥ್ವಿಯ ಸುತ್ತಮುತ್ತಲು ವಾತಾವರಣದ ಅಂದರೆ ಹವೆಯ ಥರ ಇದೆ. ಇದನ್ನೇ ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳೇ, ಇದು ನಮ್ಮ ಪೃಥ್ವಿ. ಈ ಪೃಥ್ವಿಯ ಸುತ್ತಲೂ ನಮಗೆ ವಾತಾವರಣದ ಥರ ಕಂಡು ಬರುವುದು. ವಾತಾವರಣ ಅಂದ್ರೆ ಹವೆಯ ಥರ ಕಂಡು ಬರುವುದು. ಪೃಥ್ವಿಯಿಂದ ಮೇಲೆ ಹೋದಂತೆ ಹವೆಯು ವಿರಳವಾಗುತ್ತಾ ಹೋಗುತ್ತದೆ. ಪೃಥ್ವಿಯ ಪೃಷ್ಠಭಾಗ ಇದು ನೀರು ಮತ್ತು ಜಮೀನು ಅಂದ್ರೆ ಜಲಾವರಣ ಮತ್ತು ಶಿಲಾವರಣದಿಂದ ತಯಾರಾಗಿದೆ. ಇದನ್ನೇ ನಾವು ಚಿತ್ರದ ಮೂಲಕ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳೇ, ಇದು ನಮ್ಮ ಪೃಥ್ವಿಯ ಚಿತ್ರ. ಈ ಪೃಥ್ವಿಯ ಮೇಲೆ ನಮಗೆ ಕಾಣುತ್ತಿರುವ ನೀಲಿ ಬಣ್ಣದ ಭಾಗಕ್ಕೆ ನಾವು ನೀರು ಎಂದು ಕರೆಯುತ್ತೇವೆ ಮತ್ತು ಉಳಿದ ಭಾಗಕ್ಕೆ ನಾವು ಭೂಮಿ ಎಂದು ಕರೆಯುತ್ತೇವೆ. ಇದನ್ನೇ ನಾವು ಆಕೃತಿ ಮೂಲಕ ತೆಗೆದುಕೊಳ್ಳೋಣ. ಪೃಥ್ವಿಯ ಮೇಲೆ ಒಟ್ಟು ನೀರಿನ ಭಾಗ ಇದು 71% ಇದೆ. ಉಳಿದ 29% ಭಾಗ ಇದು ಭೂಮಿಯಿಂದ ವ್ಯಾಪಿಸಿದೆ. ಇದನ್ನೇ 3D ಗ್ರಾಫಿಕ್ಸ್ ಮೂಲಕ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ನೀಲಿ ಬಣ್ಣದಿಂದ ತೋರಿಸಿರ್ತಕ್ಕಂಥ ಭಾಗ ಇದು ಒಟ್ಟು ಭಾಗದ 71% ಭಾಗ ಇದೆ. ಇದು ನೀರಿನಿಂದ ವ್ಯಾಪಿಸಿದೆ. ಇನ್ನು ಕೇಸರಿ ಬಣ್ಣದಿಂದ ತೋರಿಸಿರ್ತಕ್ಕಂಥ ಭಾಗ ಇದು ಒಟ್ಟು 29% ಇದೆ. ಇದು ಭೂಮಿಯಿಂದ ವ್ಯಾಪಿಸಿದೆ. ಈ ರೀತಿಯಾಗಿ ಈ ನೀಲಿ ಬಣ್ಣದ ಭಾಗಕ್ಕೆ ನಾವು ನೀರಿನ ಪ್ರಮಾಣ ಎನ್ನುತ್ತೇವೆ ಮತ್ತು ಭೂಮಿ
ಕೇಸರಿ ಬಣ್ಣದಿಂದ ತೋರಿಸಿರ್ತಕ್ಕಂಥ ಭಾಗಕ್ಕೆ ನಾವು ಭೂಮಿಯ ಪ್ರಮಾಣ ಎಂದು ಕರೆಯುತ್ತೇವೆ. ಘನ, ಜಲ ಮತ್ತು ವಾಯು ರೂಪದಲ್ಲಿ ಈ ನೈಸರ್ಗಿಕ ಘಟಕಗಳಿಗೆ ನಾವು ಸಂಪನ್ಮೂಲಗಳು ಎಂದು ಹೇಳುತ್ತೇವೆ. ಈ ಘಟಕಗಳಲ್ಲಿಯ ಮೊದಲನೇ ಘಟಕದ ಬಗ್ಗೆ ನಾವೀಗ ಅಭ್ಯಾಸವನ್ನು ಮಾಡೋಣ. ಮೊದಲನೇ ಘಟಕ ಹವೆ. ಮಕ್ಕಳೇ, ಪೃಥ್ವಿಯ ಸುತ್ತಮುತ್ತಲೂ ಇರುವ ವಾತಾವರಣದ ಹವೆಯಲ್ಲಿ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಆರ್ಗನ್, ಇತರ ವಾಯು ಘಟಕಗಳು, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೀರಿನ ಬಾಷ್ಪ ಮತ್ತು ಧೂಳಿ ಕಣಗಳು ಈ ಎಲ್ಲವುಗಳ ಸಮಾವೇಶವಾಗುತ್ತದೆ. ಇದನ್ನೇ ನಾವು ವಿಡಿಯೋ ಮೂಲಕ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳೇ, ಪೃಥ್ವಿಯ ಒಟ್ಟು ಎಷ್ಟು ವಾತಾವರಣದ ಥರಗಳಿವೆ? 5 ಥರಗಳದು ಇವೆ. ಶಾಬಾಷ್ ಮಕ್ಕಳೇ. ಇಲ್ಲಿ ನೋಡಿ, ಪೃಥ್ವಿಯ ಒಟ್ಟು 5 ವಾತಾವರಣದ ಥರಗಳು ನಮಗೆ ಇಲ್ಲಿ ಕಾಣಿಸುತ್ತಿವೆ. ಮೊದಲನೇ ಥರಕ್ಕೆ ನಾವು ತಪಾಂಬರ ಎನ್ನುತ್ತೇವೆ, ಎರಡನೇ ಥರಕ್ಕೆ ಸ್ಥಿತಾಂಬರ ಎನ್ನುತ್ತೇವೆ, ಮೂರನೇ ಥರಕ್ಕೆ ಮಧ್ಯಾಂಬರ ಎನ್ನುತ್ತೇವೆ, ನಾಲ್ಕನೇ ಥರಕ್ಕೆ ಅಯನಾಂಬರ ಎನ್ನುತ್ತೇವೆ, 5ನೇ ಥರಕ್ಕೆ ಬಾಹ್ಯಾಂಬರ ಎಂದು ಕರೆಯುತ್ತೇವೆ. ಈ ಮೊದಲನೇ ಥರ ಅಂದ್ರೆ ತಪಾಂಬರ. ಈ ತಪಾಂಬರದಲ್ಲಿ ಹವೆಯಲ್ಲಿಯ ಒಟ್ಟು ವಾಯುವಿನ ಸುಮಾರು 80% ವಾಯು ಇರುತ್ತದೆ. ಇದರಲ್ಲಿ ಈ ಕೆಂಪು ಬಣ್ಣದ ಬಿಂದುಗಳಿಂದ ತೋರಿಸಿರ್ತಕ್ಕಂಥ ಭಾಗ ಇದು ನೈಟ್ರೋಜನ್ ವಾಯುವಿನಿಂದ ಆಗಿದೆ. ಅದೇ ರೀತಿ ಈ ತಪಾಂಬರದಲ್ಲಿ ನಮಗೆ ನೈಟ್ರೋಜನ್ ವಾಯು ಕಂಡು ಬರುತ್ತದೆ. ಇಲ್ಲಿ ನೀಲಿ ಬಣ್ಣದಿಂದ ತೋರಿಸಿರ್ತಕ್ಕಂಥ ಬಿಂದುಗಳಂದ್ರೆ ಆಕ್ಸಿಜನ್ ದಾಗಿವೆ. ಈ ರೀತಿಯಾಗಿ ನಮಗೆ ತಪಾಂಬರದಲ್ಲಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ವಾಯು ನಮಗೆ ಕಂಡು ಬರುತ್ತದೆ. ಈ ತಪಾಂಬರದ ವಾತಾವರಣದಲ್ಲಿ ನಮಗೆ ಒಟ್ಟು ವಾಯುವಿನ 80% ವಾಯು ಇರುವುದು ಕಂಡು ಬರುತ್ತದೆ. ಮುಂದಿನ ಥರ ಅಂದ್ರೆ ಸ್ಥಿತಾಂಬರ. ಈ ಸ್ಥಿತಾಂಬರದಲ್ಲಿ ಈ ವಿಡಿಯೋದಲ್ಲಿ ನೋಡಿ, ಹಸಿರು ಬಣ್ಣದಿಂದ ತೋರಿಸಿರ್ತಕ್ಕಂಥ ಬಿಂದುಗಳಿಗೆ ಆರ್ಗನ್ ಮತ್ತು ಇತರ ವಾಯುವಿನ ಬಿಂದುಗಳೆಂದು ಕರೆಯುತ್ತಾರೆ. ಈ ಥರದಲ್ಲಿ ಒಟ್ಟು ವಾಯುವಿನ 19% ಪ್ರಮಾಣ ನಮಗೆ ಇಲ್ಲಿ ಕಂಡು ಬರುತ್ತದೆ. ಮುಂದಿನ ತರ ಮಧ್ಯಾಂಬರ. ಈ ಮಧ್ಯಾಂಬರದಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಇರುವುದು ಕಂಡು ಬರುತ್ತದೆ. ಇಲ್ಲಿ ಕೇವಲ ಉಳಿದ 1% ಭಾಗ ಈ ಮಧ್ಯಾಂಬರ, ಅಯನಾಂಬರ ಮತ್ತು ಬಾಹ್ಯಾಂಬರದಲ್ಲಿ ಕಂಡು ಬರುತ್ತವೆ. ಅಯನಾಂಬರದಲ್ಲಿ ನಮಗೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಈ ವಾಯುಗಳು ಇರುವುದು ಕಂಡು ಬರುತ್ತವೆ. 5ನೇ ಥರದಲ್ಲಿ ಅಂದ್ರೆ ಬಾಹ್ಯಾಂಬರದಲ್ಲಿ ಧೂಳಿನ ಕಣಗಳು ಮತ್ತು ನೀರಿನ ಬಾಷ್ಪ ಇರುವುದು ನಮಗೆ ಕಂಡು ಬರುತ್ತದೆ. ಈ ರೀತಿಯಾಗಿ ಮತ್ತೊಮ್ಮೆ ನೋಡಿ ಮಕ್ಕಳೇ, ತಪಾಂಬರದಲ್ಲಿ ಒಟ್ಟು ವಾಯುವಿನ 80% ವಾಯು ಇರುವುದು ಕಂಡು ಬರುತ್ತದೆ. ಸ್ಥಿತಾಂಬರದಲ್ಲಿ ಒಟ್ಟು ವಾಯುವಿನ 19% ವಾಯು ಕಂಡು ಬರುವುದು. ಇನ್ನು ಉಳಿದ ಮಧ್ಯಾಂಬರ, ಅಯನಾಂಬರದಲ್ಲಿ ಮತ್ತು ಬಾಹ್ಯಾಂಬರದಲ್ಲಿ ನಮಗೆ ಉಳಿದ 1% ವಾಯು ಮತ್ತು ಇತರ ಧೂಳಿಯ ಕಣಗಳು ಮತ್ತು ನೀರಿನ ಬಾಷ್ಪ ಕಂಡು ಬರುತ್ತದೆ. ಬಾಹ್ಯಾಂಬರದ ನಂತರ ಯಾವುದೇ ಪ್ರಕಾರದ ವಾಯು ನಮಗೆ ಕಂಡು ಬರುವುದಿಲ್ಲ. ಇಲ್ಲಿ ನೋಡಿ, ಹವೆಯಲ್ಲಿ ವಿವಿಧ ಘಟಕಗಳ ಪ್ರಮಾಣ ಮತ್ತು ಅವುಗಳ ಉಪಯೋಗಗಳನ್ನು ಕುರಿತು ನಾವೀಗ ಈ ಆಕೃತಿಯ ಮೂಲಕ ತಿಳಿದುಕೊಳ್ಳೋಣ. ನೈಟ್ರೋಜನ್. ಈ ವಾತಾವರಣದ ಹವೆಯಲ್ಲಿರ್ತಕ್ಕಂಥ ಮೊದಲನೇ ವಾಯು ನೈಟ್ರೋಜನ್. ಈ ನೈಟ್ರೋಜನ್ ಇದು ವಾಯು ಒಟ್ಟು ವಾಯುವಿನ 78% ಇದೆ. ಈ ವಾಯುವಿನ ಉಪಯೋಗ ಸಜೀವಿಗಳಿಗೆ ಅವಶ್ಯಕ ಪ್ರೋಟೀನುಗಳನ್ನು ದೊರಕಿಸಲು ಸಹಾಯ ಮಾಡುತ್ತದೆ. ಅಮೋನಿಯಾ ನಿರ್ಮಾಣ ಮಾಡಲು, ಅದರಂತೆ ಖಾದ್ಯ ಪದಾರ್ಥಗಳನ್ನು ಹವಾನಿಯಂತ್ರಿತವಾಗಿ ಇಡಲು ಉಪಯುಕ್ತ ಇದೆ. ಎರಡನೇ ವಾಯು ಆಕ್ಸಿಜನ್. ಆಕ್ಸಿಜನ್ ಇದು ಒಟ್ಟು ವಾಯುವಿನ 21% ವಾಯು ಇದೆ. ಈ ವಾಯುವಿನ ಉಪಯೋಗ ಪೃಥ್ವಿಯ ಮೇಲಿನ ಪ್ರತಿಯೊಂದು ಸಜೀವಿಗಳಿಗೆ ಉಸಿರಾಟಕ್ಕಾಗಿ ಆಗುತ್ತದೆ. ಅದೇ ರೀತಿ ವಸ್ತುವಿನ ಜ್ವಲನಕ್ಕಾಗಿಯೂ ಸಹಿತ ಈ ವಾಯುವಿನ ಉಪಯೋಗ ಆಗುತ್ತದೆ. ಮುಂದಿನ ವಾಯು ಕಾರ್ಬನ್ ಡೈಆಕ್ಸೈಡ್. ಈ ವಾಯು ಒಟ್ಟು ವಾಯುವಿನ 0.03% ಇದೆ. ಕಾರ್ಬನ್ ಡೈಆಕ್ಸೈಡ್ ಇದರ ಉಪಯೋಗ
ವನಸ್ಪತಿಗಳು ಆಹಾರ ತಯಾರಿಸಲು ಮಾಡುತ್ತವೆ. ಅಗ್ನಿಶಾಮಕ ಸಿಲಿಂಡರ್ಗಳಲ್ಲಿ ಸಹಿತ ಈ ವಾಯುವಿನ ಉಪಯೋಗ ಆಗುತ್ತದೆ. ಇಲ್ಲಿ ನೋಡಿ ಮಕ್ಕಳೇ, ನೀವೆಲ್ಲ ಈ ಅಗ್ನಿಶಾಮಕ ಸಿಲಿಂಡರ್ಗಳನ್ನು ನೋಡಿರಬಹುದು. ಪ್ರತಿಯೊಂದು ಶಾಲೆಯಲ್ಲಿ ನಮಗೆ ಅಗ್ನಿಶಾಮಕ ಸಿಲಿಂಡರ್ಗಳು ಕಂಡು ಬರುತ್ತವೆ. ಯಾವಾಗ ಬೆಂಕಿ ತಾಗಿರುತ್ತದೆಯೋ ಆಗ ಈ ಸಿಲಿಂಡರ್ ಉಪಯೋಗ ಅಗ್ನಿಯನ್ನು ಆರಿಸಲು ಅಂದ್ರೆ ಬೆಂಕಿಯನ್ನು ಆರಿಸಲು ಉಪಯೋಗಿಸುತ್ತಾರೆ. ಇನ್ನ ಮುಂದಿನ ವಾಯು ನೋಡಿ, ಮುಂದಿನ ವಾಯು ಇಲ್ಲಿ ಹಸಿರು ಬಣ್ಣದಿಂದ ತೋರಿಸಿರ್ತಕ್ಕಂಥ ವಾಯು ಇದು ಆರ್ಗನ್ದಾಗಿದೆ. ಇಲ್ಲಿ ಆರ್ಗನ್ದ ಪ್ರಮಾಣ ಒಟ್ಟು ವಾಯುವಿನ 0.9% ಇದೆ. ಈ ವಾಯುವಿನ ಉಪಯೋಗ ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸುತ್ತಾರೆ. ಈ ವಿದ್ಯುತ್ ಬಲ್ಬ್ಗಳನ್ನು ನಾವು ಮನೆಯಲ್ಲಿ ಉಪಯೋಗಿಸುತ್ತೇವೆ. ಇಲ್ಲಿ ನೇರಳೆ ಬಣ್ಣಿನಿಂದ ತೋರಿಸಿರ್ತಕ್ಕಂಥ ಭಾಗ ಇದು ಇತರ ವಾಯು ಘಟಕಗಳಿಂದ ಕೂಡಿಕೊಂಡಿದೆ. ಇಲ್ಲಿ ನೋಡಿ, ಈ ಇತರ ವಾಯು ಘಟಕಗಳ ಪ್ರಮಾಣ ಒಟ್ಟು ವಾಯುವಿನ 0.07% ಇದೆ. ಈ ವಾಯುಗಳು ಕಡಿಮೆ ಇದ್ರೂ ಸಹಿತ ಈ ವಾಯುವಿನ ಉಪಯೋಗ ಬಹಳಷ್ಟು ನಮಗೆ ಆಗುತ್ತದೆ. ಮೊದಲನೆಯ ಇತರ ವಾಯು ಘಟಕಗಳಲ್ಲಿಯ ವಾಯು ಹೆಲಿಯಂ. ಈ ಹೆಲಿಯಂ ಅನ್ನು ಕಡಿಮೆ ತಾಪಮಾನ ದೊರಕಿಸಲು ಅದರಂತೆ ಪಂಖಗಳು ಇಲ್ಲದ ಇಂಜಿನ್ಗಳ ಮೇಲೆ ನಡೆಯುವ ವಿಮಾನಗಳಲ್ಲಿ ಉಪಯೋಗಿಸುತ್ತಾರೆ. ಎರಡನೇ ವಾಯು ನಿಯಾನ್. ಜಾಹೀರಾತುಗಳಿಗಾಗಿ ರಸ್ತೆಯ ಮೇಲಿನ ದೀಪಗಳಲ್ಲಿ ಬಳಸುತ್ತಾರೆ. ಕ್ರಿಪ್ಟಾನ್ ವಾಯು. ಇದನ್ನು ಫ್ಲೋರೋಸೆಂಟ್ ಪೈಪ್ಗಳಲ್ಲಿ ಬಳಸುತ್ತಾರೆ. ಝೆನಾನ್ ವಾಯು. ಈ ವಾಯುವನ್ನು ಫ್ಲಾಶ್ ಫೋಟೋಗ್ರಫಿಯಲ್ಲಿ ಉಪಯೋಗಿಸುತ್ತಾರೆ. ಈ ರೀತಿಯಾಗಿ ನಾವು ಹವೆಯಲ್ಲಿರ್ತಕ್ಕಂಥ ಎಲ್ಲ ಘಟಕಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದೆವು. ಇಲ್ಲಿ ನೋಡಿ ಮಕ್ಕಳೇ, ಇದನ್ನು ನೀವು ಯಾವಾಗಲೂ ಲಕ್ಷ್ಯದಲ್ಲಿಡಿರಿ. ಹವೆಯಲ್ಲಿಯ ವಿವಿಧ ವಾಯು ಮತ್ತು ಇತರ ಘಟಕಗಳ ಸಮತೋಲನದಿಂದಾಗಿ ಪೃಥ್ವಿಯ ಮೇಲಿನ ಜೀವ ಸೃಷ್ಟಿ ಜೀವಂತವಾಗಿದೆ. ಜೀವನಕ್ಕಾಗಿ ಅವಶ್ಯವಿರುವ ಸೂರ್ಯಪ್ರಕಾಶ ಮತ್ತು ಉಷ್ಣತೆಯನ್ನು ಪೃಥ್ವಿಯವರೆಗೆ ತಲುಪಿಸಲು ಅದರಂತೆ ಅನ್ಯ ಘಾತಕ ಘಟಕಗಳನ್ನು ತಡೆಯುವ ಸಲುವಾಗಿ ಈ ವಾತಾವರಣವು ಅತ್ಯಂತ ಮಹತ್ವದ ಜರಡಿಯಾಗಿದೆ. ಇಲ್ಲಿ ನೋಡಿ, ಮಂಜು, ಮೋಡ, ಹಿಮ ಮತ್ತು ಮಳೆ ಇವುಗಳ ನಿರ್ಮಿತಿಯೂ ಸಹಿತ ವಾತಾವರಣದಿಂದಾಗಲೇ ಆಗುತ್ತದೆ. ಈ ನಮ್ಮ ಪೃಥ್ವಿಯ ಸುತ್ತಮುತ್ತಲ ಇರತಕ್ಕಂಥ ಹವೆಯ ವಾತಾವರಣದಿಂದಾಗಿ ಮಂಜು, ಮೋಡ, ಹಿಮ ಮತ್ತು ಮಳೆ ಇತ್ಯಾದಿ ಸಂಗತಿಗಳು ನಿರ್ಮಾಣವಾಗುತ್ತವೆ. ಇಲ್ಲಿ ಕೊಟ್ಟ ಚಿತ್ರಗಳ ನಿರೀಕ್ಷಣೆಯನ್ನು ಮಾಡಿ. ಮಕ್ಕಳೇ, ಈ ಮೂರು ಚಿತ್ರಗಳನ್ನು ಇಲ್ಲಿ ಒಟ್ಟಿಗೆ ನೋಡಿ. ಈ ಮೂರು ಚಿತ್ರಗಳಲ್ಲಿ ಯಾವ ಸಾಮ್ಯ ಇದೆ ಎಂದು ಹೇಳಿ. ಶಬಾಷ್. ಈ ಮೂರು ಚಿತ್ರಗಳಿಂದ ನಮಗೆ ಹವೆಯ ಪ್ರದೂಷಣೆ ಆಗುತ್ತಿರುವುದು ಕಂಡುಬರುತ್ತದೆ. ಮಕ್ಕಳೇ, ಈಗ ನಾವು ಹವೆಯ ಪ್ರದೂಷಣೆಯ ಕಾರಣಗಳನ್ನು ತಿಳಿದುಕೊಳ್ಳೋಣ. ಒಂದನೇ ಕಾರಣ, ಔದ್ಯೋಗಿಕ ಕಾರ್ಖಾನೆಗಳ ಚಿಮಣಿಗಳಿಂದ ಹೊರಬೀಳುವ ಹೊಗೆ. ನೀವೆಲ್ಲ ನೋಡಿರಬಹುದು, ಮೊದಲನೇ ಚಿತ್ರ ಇದು ಔದ್ಯೋಗಿಕ ಕಾರ್ಖಾನೆಗಳ ಚಿಮಣಿಯದಾಗಿತ್ತು. ಈ ಚಿತ್ರ ಮುಖಾಂತರ ನಮಗೆ ತಿಳಿದು ಬಂತು ಅದರಿಂದ ಬಹಳಷ್ಟು ಪ್ರಮಾಣದಲ್ಲಿ ಹೊಗೆ ಹೊರಬೀಳುತ್ತಿರುವುದು ಕಂಡುಬರುತ್ತದೆ. ಎರಡನೇ ಕಾರಣ, ವಾಹನಗಳ ಹೆಚ್ಚುತ್ತಿರುವ ಉಪಯೋಗ. ಇತ್ತೀಚೆಗೆ ಹೆಚ್ಚುತ್ತಿರುವ ವಾಹನದಿಂದಾಗಿಯೂ ಸಹಿತ ಈ ಹವೆ ಪ್ರದೂಷಣೆ ಉಂಟಾಗುತ್ತಿದೆ. ಮೂರನೇ ಕಾರಣ, ಕಟ್ಟಿಗೆ, ಕಲ್ಲಿದ್ದಲುಗಳಂತಹ ಇಂಧನಗಳ ಅಪೂರ್ಣ ಜ್ವಲನದಿಂದಾಗಿ ಹೊರಬೀಳುವ ಅಪಾಯಕಾರಕ ವಾಯು. ಮನೆಯಲ್ಲಿ ನಾವೆಲ್ಲ ಒಲೆಗಾಗಿ ಕಟ್ಟಿಗೆಗಳು ಉಪಯೋಗ ಮಾಡುತ್ತೇವೆ ಮತ್ತು ಇಂಧನ ಸಲುವಾಗಿ ಕಲ್ಲಿದ್ದಲುಗಳು ಸಹಿತ ಉಪಯೋಗ ಮಾಡುತ್ತಾರೆ. ಅವುಗಳ ಅಪೂರ್ಣ ಜ್ವಲನದಿಂದಾಗಿ ಸಹಿತ ಹೊರಬೀಳುವಂತಹ ಅಪಾಯಕಾರಕ ವಾಯು ಇದು ಸಹಿತ ಹವೆ ಪ್ರದೂಷಣೆಗೆ ಕಾರಣವಾಗಿದೆ. ನಾಲ್ಕನೇ ಕಾರಣ, ರಾಸಾಯನಿಕ ಟೈರುಗಳು, ಪ್ಲಾಸ್ಟಿಕ್ಗಳಿಂದ ತಯಾರಿಸಿದ ಪದಾರ್ಥಗಳ ಜ್ವಲನದಿಂದ ಹೊರಬೀಳುವ ಅಪಾಯಕಾರಕ ವಾಯು. ಈ ರೀತಿಯಾಗಿ ಈ ಹವೆಯ ಕಾರಣಗಳಿಂದಾಗಿ ನಮಗೆ ಪ್ರದೂಷಣೆ ಕಂಡುಬರುತ್ತದೆ. ಇಂಧನಗಳ ಜ್ವಲನದಿಂದಾಗಿ ಹೊರಬೀಳುತ್ತಿರುವ ಅಪಾಯಕಾರಕ ಘಟಕಗಳ ಕುರಿತು ಈಗ ತಿಳಿದುಕೊಳ್ಳೋಣ. ಈ ಘಟಕಗಳಲ್ಲಿ ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಪ್ಪು ಕಾಡಿಗೆ ಕಂಡುಬರುತ್ತವೆ. ಹವೆಯ ಪ್ರದೂಷಣೆಯನ್ನು ತಡೆಗಟ್ಟಲು ಕೆಲವೊಂದು ಉಪಾಯಗಳಿವೆ. ಆ ಉಪಾಯಗಳ ಕುರಿತು ನಾವೀಗ ತಿಳಿದುಕೊಳ್ಳೋಣ. ಒಂದನೇ ಉಪಾಯ,
ಔದ್ಯೋಗಿಕ ಕಾರ್ಖಾನೆಗಳ ಚಿಮಣಿಗಳನ್ನು ನಾವು ಎತ್ತರಿಸಬೇಕು. ಎರಡನೇ ಉಪಾಯ, ವೈಯಕ್ತಿಕ ವಾಹನಗಳ ಬದಲಾಗಿ ಒಂದು ವೇಳೆ ನಾವು ಸಾರ್ವಜನಿಕ ವಾಹನಗಳ ಉಪಯೋಗ ಮಾಡಿದರೆ ಈ ಹವೆಯ ಪ್ರದೂಷಣೆ ಕಡಿಮೆಯಾಗುವ ಸಾಧ್ಯತೆ ಇದೆ. ವಾಹನಗಳಲ್ಲಿ CNG ಇಂಧನಗಳನ್ನು ಸಹಿತ ನಾವು ಉಪಯೋಗಿಸಬೇಕು. ಇದರಿಂದಾಗಿ ಹವೆಯ ಪ್ರದೂಷಣೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಮೂರನೇ ಉಪಾಯ, ಉರುವಲಕ್ಕಾಗಿ ಕಟ್ಟಿಗೆ, ಕಲ್ಲಿದ್ದಲುಗಳಂತಹ ಇಂಧನಗಳ ಬದಲಾಗಿ ಸೌರ ಒಲೆಗಳ ಅಥವಾ ಗ್ಯಾಸ್ ಸಿಲಿಂಡರ್ಗಳ ನಾವು ಬಳಕೆಯನ್ನ ಮಾಡಬೇಕು. ಮಕ್ಕಳೇ, ಗ್ರಾಮೀಣ ಭಾಗದಲ್ಲಿ ನಾವು ನೋಡುತ್ತೇವೆ ಹೆಚ್ಚಾನೆಚ್ಚು ಅಡಿಗೆ ಮಾಡಲು ಕಟ್ಟಿಗೆಗಳ ಬಳಕೆಯನ್ನು ಮಾಡುತ್ತಾರೆ. ಅದರ ಬದಲಾಗಿ ಒಂದು ವೇಳೆ ನಾವು ಸೌರ ಒಲೆಗಳ ಅಥವಾ ಗ್ಯಾಸ್ ಸಿಲಿಂಡರ್ಗಳ ಬಳಕೆಯನ್ನು ಮಾಡಿದ್ದಾಗಿ ಹವೆಯ ಪ್ರದೂಷಣೆ ಕಡಿಮೆ ಮಾಡಲು ಬರುತ್ತದೆ. ನಾಲ್ಕನೇ ಉಪಾಯ, ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ಗಳ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು. ಈ ರೀತಿಯಾಗಿ ಮಾಡುವುದರಿಂದ ಹವೆಯ ಪ್ರದೂಷಣೆ ತಡೆಗಟ್ಟಲು ಬರುತ್ತದೆ. ಈ ಪೃಥ್ವಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಸಜೀವಿಯ ರಕ್ಷಣೆ ಮಾಡುವಂತ ವಾಯು ಅಂದ್ರೆ ಓಜೋನ್ ವಾಯು, ಅಂದ್ರೆ ಓಜೋನ್ ಥರ. ಈ ಓಜೋನ್ ಥರಕ್ಕೆ ನಾವು ಸಂರಕ್ಷಕ ಕವಚ ಎಂದು ಕರೆಯುತ್ತೇವೆ. ವಾತಾವರಣದ ಸ್ಥಿತಾಂಬರ ಥರದ ಕೆಳಗಿನ ಭಾಗದಲ್ಲಿ ನಮಗೆ ಈ ಓಜೋನ್ ಅಂದ್ರೆ O3 ವಾಯುವಿನ ಥರ ಕಂಡು ಬರುತ್ತದೆ. ಪೃಥ್ವಿಯ ಮೇಲಿನ ಸಜೀವಿಗಳಿಗೆ ಅವು ಜೀವಿಸಲು ಓಜೋನ್ ವಾಯುವಿನ ಪ್ರತ್ಯಕ್ಷ ಉಪಯೋಗ ಇರದಿದ್ರೂ ಬಹಳ ಎತ್ತರದ ಮೇಲೆ ಪೃಥ್ವಿಯ ಸುತ್ತಲೂ ಓಜೋನ್ ಥರ ಇರುವುದು ಸಜೀವಗಳ ಸಲುವಾಗಿ ಬಹಳ ಮಹತ್ವದ್ದಾಗಿದೆ. ಸೂರ್ಯನಿಂದ ಬರುವ ಅತಿನೀಲ ಕಿರಣಗಳು ಸಜೀವಿಗಳಿಗೆ ಹಾನಿಕಾರಕ ಇರುತ್ತವೆ. ಈ ಕಿರಣಗಳನ್ನು ಓಜೋನ್ ವಾಯು ಶೋಷಿಸಿಕೊಳ್ಳುತ್ತದೆ. ಇದರಿಂದಾಗಿ ಪೃಥ್ವಿಯ ಮೇಲಿನ ಸಜೀವಿಗಳ ರಕ್ಷಣೆಯಾಗುತ್ತದೆ. ಇತ್ತೀಚೆಗೆ ವಾತಾನುಕೂಲನ ಯಂತ್ರಗಳು ಮತ್ತು ಶೀತ ಕಪಾಟುಗಳು ಇವುಗಳಲ್ಲಿ ಹವೆಯನ್ನು ತಂಪು ಮಾಡುವ ಸಲುವಾಗಿ ಬಳಸಲಾಗುವ ಕ್ಲೋರೋಫ್ಲೋರೋಕಾರ್ಬನ್ ಮತ್ತು ಕಾರ್ಬನ್ ಟೆಟ್ರಾಕ್ಲೋರೈಡ್ ಈ ರಾಸಾಯನಿಕ ವಾಯುಗಳು ಹವೆಯಲ್ಲಿ ಕೂಡಿಕೊಂಡ್ರೆ ಓಜೋನ್ ಥರಕ್ಕೆ ಹಾನಿಯಾಗುತ್ತದೆ. ಮಕ್ಕಳೇ, ಓಜೋನ್ ಮಹತ್ವವು ಎಲ್ಲರಿಗೂ ತಿಳಿಯಲಿ ಎಂದು ವಿಶ್ವದಾದ್ಯಂತ 16 ಸೆಪ್ಟೆಂಬರ್ ಈ ದಿವಸವನ್ನು ಓಜೋನ್ ಸಂರಕ್ಷಣಾ ದಿವಸ ಎಂದು ಆಚರಿಸುತ್ತಾರೆ. ಇದು ನಿಮಗೆ ತಿಳಿದಿದೆಯೇ ಮಕ್ಕಳೇ? ನೋಡಿ, ಮುಂಬೈ, ಪುಣೆ, ನಾಗ್ಪುರ್ಗಳಂತ ಮಹಾನಗರಗಳಲ್ಲಿ ರಹದಾರಿಯ ಸ್ಥಳಗಳಲ್ಲಿ ಹವೆಯಲ್ಲಿ ಇರುವ ವಿವಿಧ ಘಟಕಗಳ ಪ್ರಮಾಣ ತೋರಿಸುವ ಸಲುವಾಗಿ ವಿಶಿಷ್ಟ ಪ್ರಕಾರದ ಫಲಕ ತಾಗಿಸಿರುತ್ತಾರೆ. ಈ ಫಲಕದಿಂದಾಗಿ ಆ ಸ್ಥಳದಲ್ಲಿ ಹವೆಯಲ್ಲಿಯ ಘಾತಕ ಘಟಕಗಳ ಪ್ರಮಾಣ ನಮಗೆ ತಿಳಿದು ಬರುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎರಡನೇ ಮಹತ್ವದ ಘಟಕ ನೀರು. ಹೈಡ್ರೋಜನ್ ವಾಯುವಿನ ಹವೆಯಲ್ಲಿ ಜ್ವಲನವಾದರೆ ಅದು ಆಕ್ಸಿಜನ್ದೊಂದಿಗೆ ಸಂಯೋಗವಾಗುತ್ತದೆ. ಹೈಡ್ರೋಜನ್ ಇದನ್ನು ಎಷ್ಟು ದಿಂದ ಬರೆಯುತ್ತಾರೆ? ಆಕ್ಸಿಜನ್ ಅಂದ್ರೆ O. ಈ ರೀತಿಯಾಗಿ ಹೈಡ್ರೋಜನ್ ವಾಯುವಿನ ಹವೆಯಲ್ಲಿ ಜ್ವಲನವಾದರೆ ಅದು ಆಕ್ಸಿಜನ್ದೊಂದಿಗೆ ಸಂಯೋಗವಾಗುತ್ತದೆ, ನೀರು ಉಂಟಾಗುತ್ತದೆ. ನೀರನ್ನು H2O ದಿಂದ ತೋರಿಸಲಾಗುತ್ತದೆ. ಸರ್ವಸಾಧಾರಣ ವಾತಾವರಣದಲ್ಲಿ ನೀರು 3 ಅವಸ್ಥೆಯಲ್ಲಿ ಕಂಡು ಬರುತ್ತದೆ. ಅವು ಘನಾವಸ್ಥೆಯಲ್ಲಿ ನೀರು ಅಂದ್ರೆ ಬರ್ಫ, ದ್ರವ ಅವಸ್ಥೆಯಲ್ಲಿ ನೀರು ಅಂದ್ರೆ ನೀರು, ವಾಯು ಅವಸ್ಥೆಯಲ್ಲಿ ನೀರು ಅಂದ್ರೆ ನೀರಿನ ಬಾಷ್ಪ. ನೀರಿಗೆ ಯಾವುದೇ ಪ್ರಕಾರದ ಬಣ್ಣ ಆಗಲಿ, ರುಚಿ ಆಗಲಿ ಅಥವಾ ವಾಸನೆ ಇರುವುದಿಲ್ಲ. ಅನೇಕ ಪದಾರ್ಥಗಳು ನೀರಿನಲ್ಲಿ ಕರಗುತ್ತವೆ. ಆದ್ದರಿಂದ ನೀರು ಒಂದು ಸಾರ್ವತ್ರಿಕ ವಿದ್ರಾವಕ ಆಗಿದೆ. ನೀರಿನಲ್ಲಿ ಕರಗುವ ಪದಾರ್ಥಗಳು ಯಾವುವು ಅಂದ್ರೆ ಸಕ್ಕರೆ, ಉಪ್ಪು ಇತ್ಯಾದಿ. ಪ್ರಾಣಿಗಳಲ್ಲಿಯ ರಕ್ತ ಮತ್ತು ವನಸ್ಪತಿಗಳಲ್ಲಿಯ ರಸದ್ರವ್ಯಗಳಲ್ಲಿಯೂ ಕೂಡ ನಮಗೆ ನೀರಿನ ಪ್ರಮಾಣ ಸರ್ವಾಧಿಕ ಇರುವುದು ಕಂಡುಬರುತ್ತದೆ. ಯಾವುದೇ ಸಜೀವಿಗೆ ನೀರಿನ ಹೊರತಾಗಿ ಜೀವಂತವಿರಲು ಸಾಧ್ಯ ಇಲ್ಲ. ಆದುದರಿಂದ ನೀರಿಗೆ ಜೀವನ ಎಂದು ಅನ್ನುತ್ತಾರೆ. ಈ ಪೃಥ್ವಿಯ ಮೇಲಿನ ನೀರಿನ ವಿತರಣೆಯನ್ನು ನಾವು ಈ ಆಕೃತಿಯ ಮೂಲಕ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ಮಕ್ಕಳೇ, ನೀಲಿ ಬಣ್ಣದಿಂದ ತೋರಿಸಿರ್ತಕ್ಕಂಥ ಭಾಗ ಇದು ಸಮುದ್ರ ಮತ್ತು ಮಹಾಸಾಗರದಿಂದ ಕೂಡಿಕೊಂಡಿದೆ. ಪೃಥ್ವಿಯ ಮೇಲಿನ ಒಟ್ಟು ನೀರಿನ 97% ಭಾಗ ಇದು ನಮಗೆ ಸಮುದ್ರ ಮತ್ತು ಮಹಾಸಾಗರದಿಂದ ಕೂಡಿಕೊಂಡಿರುವುದು ಕಂಡು ಬರುತ್ತದೆ. ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ನಮಗೆ ಈ ಪೃಥ್ವಿಯ ಮೇಲಿನ ಒಟ್ಟು 97% ಭಾಗ ಸಮುದ್ರದಿಂದ ಕೂಡಿರುವುದು ಕಂಡು ಬರುತ್ತದೆ. 2.7% ಭಾಗ ಇದು ಬರ್ಫ ಸ್ವರೂಪದಲ್ಲಿದೆ ಮತ್ತು ಭೂಗರ್ಭದಲ್ಲಿಯ ಮತ್ತು ಇತರ ನೀರು ಇದೆ. ಇನ್ನು ಕೇವಲ 0.3% ಭಾಗ ಇದು ನಮಗೆ ಕುಡಿಯುವ ಸಲುವಾಗಿ ಉಪಲಬ್ಧವಿರತಕ್ಕಂಥ ನೀರಿನದ್ದಾಗಿದೆ. ನೋಡಿ ಮಕ್ಕಳೇ, ಕೇವಲ 0.3% ಭಾಗ ಇದು ಕುಡಿಯೋದಾಗಿದ್ದರೂ ಸಹಿತ ಅದು ಪೃಥ್ವಿ ಮೇಲಿನ ಪ್ರತಿಯೊಂದು ಸಜೀವಿಗೆ ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುತ್ತದೆ. ಈ ನೀರಿನ ಮೂಲಗಳು ಯಾವುವು ಎನ್ನುವುದರ ಕುರಿತು ಈಗ ತಿಳಿದುಕೊಳ್ಳೋಣ. ನಮಗೆ ನೀರು ನಾಲೆ, ನದಿ, ಸಣ್ಣ ಕೆರೆ, ಝರಿಗಳು, ಸರೋವರ
ಇವುಗಳಿಂದ ದೊರೆಯುತ್ತವೆ. ಇವು ಭೂಮಿಯ ಮೇಲಿನ ನೈಸರ್ಗಿಕ ನೀರಿನ ಮೂಲಗಳಾಗಿವೆ. ಮಾನವನು ಕೂಪನಳಿಕೆ ಬಾವಿಗಳನ್ನು ಅಗೆದು ಭೂಗರ್ಭದಲ್ಲಿ ನೀರನ್ನು ಉಪಯೋಗಿಸುತ್ತಾನೆ. ನದಿಯ ನೀರನ್ನು ತಡೆಯಲು ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ನೀವೆಲ್ಲ ನೋಡಿರ್ಬೋದು, ನಮ್ಮ ಕಡೆ ಇರ್ತಕ್ಕಂಥ ಭೀಮಾ ನದಿಗೆ ಉಜ್ನಿ ಎಂಬಲ್ಲಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಈ ನೀರಿನ ಉಪಯೋಗವನ್ನು ಯಾವ್ಯಾವ ಕೆಲಸಗಳಿಗಾಗಿ ಮಾಡಲಾಗುತ್ತದೆ ಅನ್ನೋ ಕುರಿತು ಈ ಆಕೃತಿಯನ್ನು ನೋಡಿ ಮಕ್ಕಳು. ಈ ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿ ಔದ್ಯೋಗಿಕ ಕೆಲಸಕ್ಕಾಗಿ ನೀರನ್ನು ಉಪಯೋಗಿಸಲಾಗುತ್ತಿದೆ, ಜಳಕ ಮಾಡಲು, ಮತ್ತು ಆ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ಊರಿಗೆ ಕುಡಿಯುವ ಸಲುವಾಗಿ ನೀರಿನ ಉಪಯೋಗ ಮಾಡಲಾಗಿದೆ, ಮತ್ತು ಬಟ್ಟೆ ಒಗೆಯಲು ಇನ್ನಿತರ ಔದ್ಯೋಗಿಕ ಕೆಲಸಗಳಿಗಾಗಿ ಈ ರೀತಿಯಾಗಿ ಈ ಅಣೆಕಟ್ಟಿನಿಂದ ಬರ್ತಕ್ಕಂಥ ನೀರನ್ನು ಉಪಯೋಗಿಸಲಾಗುತ್ತಿದೆ. ನಾವು ನೀರು ಕುಡಿಯಲು, ಸ್ನಾನ ಮಾಡಲು, ಅಡುಗೆಗಾಗಿ, ಬಟ್ಟೆ ಪಾತ್ರೆ ತೊಳೆಯಲು ಇತ್ಯಾದಿ ಕೆಲಸಗಳಿಗಾಗಿ ಉಪಯೋಗಿಸುತ್ತೇವೆ. ಬೇಸಾಯದ ಕೆಲಸಕ್ಕಾಗಿ, ಉದ್ಯೋಗಕ್ಕಾಗಿ ಮುಂತಾದ ಕೆಲಸಗಳಿಗೆ ನೀರು ಉಪಯೋಗಿಸಲಾಗುತ್ತದೆ. ಕೀಟಕ ಪಶು ಪಕ್ಷಿಗಳಿಗೂ ಸಹಿತ ನೀರು ಕುಡಿಯಲು ಹಾಗೂ ವನಸ್ಪತಿಗಳಿಗೂ ನೀರಿನ ಅವಶ್ಯಕತೆ ಇದೆ. ನೀರನ್ನು ಮಿತವಾಗಿ ಬಳಸಬೇಕು. ನಾವು ನೀರು ತಡೆಯಬೇಕು ಮತ್ತು ಅದನ್ನು ಇಂಗಿಸಬೇಕು. ಸಾಧ್ಯವಾದಲ್ಲಿ ನೀರನ್ನು ನಾವು ಸಂಗ್ರಹ ಮಾಡಬೇಕು. ಸಾಧ್ಯವಿರುವಲ್ಲಿ ನೀರಿನ ಪುನರ್ಬಳಕೆ ಮಾಡ್ರಿ. ಕಾರಣ ಸಂಗ್ರಹಿಸಿಟ್ಟ ನೀರು ಎಂದಿಗೂ ಹರಿಸೋದಿಲ್ಲ. ಮಕ್ಕಳೇ, ಈ ರೀತಿಯಾಗಿ ಇವು 4 ಮಹತ್ವದ ಸಂದೇಶಗಳನ್ನು ನೀವು ಲಕ್ಷ್ಯದಲ್ಲಿ ಇಡಿರಿ. ಮುಂದಿನ ಮಹತ್ವದ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಭೂಮಿ. ಭೂಮಿ ಎಲ್ಲೆಡೆ ಸಪಾಟ ಇರುವುದೇ? ಮಾನವನು ಭೂಮಿಯನ್ನು ತಯಾರಿಸುವನೇ? ಭೂಮಿ ಯಾವುದರಿಂದ ತಯಾರಾಗಿದೆ? ಭೂಮಿಯ ಮೇಲೆ ಏನೇನು ಕಾಣಿಸುತ್ತದೆ? ಮಾನವನು ಭೂಮಿಯ ಮೇಲೆ ಏನೇನು ನಿರ್ಮಾಣ ಮಾಡಿದ್ದಾನೆ? ಭೂಮಿಯಲ್ಲಿ ಆಳವಾದ ತಗ್ಗು ತೋಡಿದರೆ ನಿಮಗೆ ಏನೇನು ಕಾಣಿಸುವುದು? ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋ ಮೂಲಕ ನಾವು ಈಗ ತಿಳಿದುಕೊಳ್ಳೋಣ. ಭೂಮಿಯು ಒಂದು ಅತ್ಯಂತ ಮಹತ್ವದ ನೈಸರ್ಗಿಕ ಸಂಪನ್ಮೂಲ ಆಗಿದೆ. ನಮಗೆ ಭೂಮಿಯು ಕಲ್ಲು, ಮಣ್ಣು ಮತ್ತು ದೊಡ್ಡ ಗುಡ್ಡಗಳ ಸ್ವರೂಪದಲ್ಲಿ ಕಾಣಿಸುವುದು. ಅದು ಎಲ್ಲ ಕಡೆಗೂ ಸಪಾಟವಾಗಿ ಇರುವುದಿಲ್ಲ. ಕೆಲವು ಕಡೆಗೆ ಭೂಮಿಯು ಗುಡ್ಡುಗಾಡು ಪ್ರದೇಶ ಇದ್ದರೆ ಇನ್ನೂ ಕೆಲವು ಕಡೆಗೆ ಬಯಲು ಪ್ರದೇಶ ಕಾಣಿಸುವುದು. ಮೊದಲನೇ ಚಿತ್ರದಲ್ಲಿ ನಮಗೆ ಗುಡ್ಡುಗಾಡು ಪ್ರದೇಶ ಇರುವುದು ಕಂಡು ಬರುತ್ತದೆ. ಎರಡನೇ ಚಿತ್ರದಲ್ಲಿ ನಮಗೆ ಸಪಾಟ ಬಯಲು ಪ್ರದೇಶ ಕಾಣಿಸುವುದು. ಈ ಚಿತ್ರಗಳನ್ನು ನೋಡಿ ಮಕ್ಕಳೇ. ಮಾನವ ಸಹ ಎಲ್ಲ ಭೂಚರ ಪ್ರಾಣಿಗಳು ಭೂಮಿ ಮೇಲೆ ಇರುತ್ತವೆ. ಭೂಚರ ಅಂದ್ರೆ ಭೂಮಿ ಮೇಲೆ ವಾಸಿಸುವಂತಹ ಪ್ರಾಣಿಗಳು. ಅದರಲ್ಲಿ ಎಮ್ಮೆ, ಆನೆ, ಇನ್ನಿತರ ಒಂಟೆ, ಕುದುರೆ, ಸಿಂಹ, ಹುಲಿ ಈ ಎಲ್ಲ ಪ್ರಾಣಿಗಳು ಬರುತ್ತವೆ. ಕೆಲವು ಭೂಚರಗಳು ವಸತಿಗಾಗಿ ಜಮೀನಿನಲ್ಲಿ ಬಿಲ ಮಾಡಿಕೊಂಡಿರುತ್ತವೆ. ಉದಾಹರಣೆ ಹೇಳಬೇಕಂದ್ರೆ ಮೊಲ ಇದು ಜಮೀನಿನಲ್ಲಿ ಬಿಲ ಮಾಡಿಕೊಂಡಿರುತ್ತದೆ. ಇಲಿ ಸಹಿತ ಬಿಲ ಮಾಡಿಕೊಂಡಿರುತ್ತದೆ. ಇರುವೆಗಳು ಸಹಿತ ಹುತ್ತನ್ನು ನೆಲದಲ್ಲಿ ಅಗೆದು ಕಟ್ಟುತ್ತವೆ. ಭೂಮಿಯ ಉಪಯೋಗವನ್ನು ನಾವು ಕೃಷಿ, ನಿವಾಸ, ರಸ್ತೆ ಇವುಗಳಿಗಾಗಿ ಮಾಡುತ್ತಿರುತ್ತೇವೆ. ಭೂಮಿಯ ಮೇಲೆ ಇರುವ ವನಗಳಲ್ಲಿಯ ವನಸ್ಪತಿ ಮತ್ತು ಪ್ರಾಣಿಗಳನ್ನು ಸಹ ನಾವು ಉಪಯೋಗಿಸುತ್ತಿರುತ್ತೇವೆ. ಭೂಮಿಯಲ್ಲಿ ದೊರೆಯುವ ಖನಿಜಗಳು, ಖನಿಜ ತೈಲ ಮತ್ತು ಭೂಗರ್ಭೀಯ ವಾಯು ಇವು ನಮ್ಮ ಸಲುವಾಗಿ ಅತ್ಯಂತ ಮಹತ್ವದ್ದಾಗಿವೆ. ಮಕ್ಕಳೇ, ನಾವೀಗ ಭೂಮಿಯ ಪದರಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಭೂಮಿಯನ್ನು ಅಗೆದಿರುವ ಕಂದಕದ ಸರಿಯಾಗಿ ನಿರೀಕ್ಷಣೆ ಮಾಡಿದಾಗ ನಮಗೆ ಬದಿಯಲ್ಲಿ ಆಕೃತಿಯಂತೆ ನೆಲದ ಕೆಳಗಿನ ಭೂಮಿ ಪದರಗಳು ಕಾಣಿಸುತ್ತವೆ. ಇಲ್ಲಿ ನೋಡಿ ಮಕ್ಕಳೇ, ಆಕೃತಿಯನ್ನು ನೀವು ಲಕ್ಷ್ಯಪೂರ್ವಕವಾಗಿ ನೋಡಿ. ಫಲವತ್ತಾದ ಮಣ್ಣು ಇರುವ ಜಮೀನಿನಲ್ಲಿ ಮೇಲಿನ ಪದರು ವನಸ್ಪತಿ ಮತ್ತು ಪ್ರಾಣಿಗಳ ಅವಶೇಷಗಳ ಕೊಳೆಯುವಿಕೆಯಿಂದ ನಿರ್ಮಾಣ ಆಗುತ್ತದೆ. ಇದಕ್ಕೆ ನಾವು ಸೇಂದ್ರಿಯ ಮಣ್ಣು ಎನ್ನುತ್ತೇವೆ. ಈ ಪದರವು ಸಾಮಾನ್ಯವಾಗಿ ನಮಗೆ ದಟ್ಟ ಕಾಡಿನಲ್ಲಿ ಕಂಡುಬರುತ್ತದೆ. ಇದರ ಕೆಳಗಿನ ಜಮೀನು ಉಸುಕು, ಮಣ್ಣು, ಚಿಕ್ಕದಾದ ಕಲ್ಲುಗಳು, ಕ್ರಿಮಿ ಕೀಟಕಗಳಿಂದ ಕೂಡಿರುತ್ತದೆ. ಇದಕ್ಕೆ ನಾವು ಮೇಲ್ಮಣ್ಣು ಎಂದು ಕರೆಯುತ್ತೇವೆ ಅಥವಾ ಮೃದು ಎನ್ನುತ್ತೇವೆ. ಇದರ ಕೆಳಗಿನ ಜಮೀನಿನಲ್ಲಿ ಮಣ್ಣು ಮತ್ತು ಮೂಲ ಶಿಲೆಯ ತುಂಡುಗಳು ಕಂಡುಬರುತ್ತವೆ. ಈ ಮಣ್ಣಿಗೆ ಅಪರಿಪಕ್ವ ಮಣ್ಣು ಅಥವಾ ಕೆಳಮಣ್ಣು ಎನ್ನುತ್ತಾರೆ. ಇದರ ಮುಂದೆ ಇನ್ನೂ ಕೆಳಗೆ ಮಣ್ಣಿನ ಪ್ರಮಾಣ ಕಡಿಮೆಯಾಗಿ ಶಿಲೆಗಳ ಪ್ರಮಾಣ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಪದರವು ಮೂಲ ಶಿಲೆಗಳದ್ದಾಗಿರುತ್ತದೆ. ಇದಕ್ಕೆ ಮಣ್ಣಿನ ಪದರು ಮತ್ತು ಶಿಲೆಗಳ ಚೂರುಗಳು ಎನ್ನುತ್ತಾರೆ. ಮಣ್ಣಿನಲ್ಲಿ ಕಂಡುಬರುವ ಮುಖ್ಯ ಖನಿಜಗಳು ಈ ಶಿಲೆಗಳಲ್ಲಿ ಬರುವುದೆಂದರೆ ಪ್ರದೇಶಕ್ಕೆ ಅನುಗುಣವಾಗಿ ಮಣ್ಣು ಬೇರೆ ಬೇರೆ ಇರುವುದು. ಇನ್ನು ಕೆಳಗಿನ ಭಾಗ ಮೂಲ ಶಿಲೆ. ಅದರ ಬಣ್ಣ ಮತ್ತು ರಚನೆ ಈ ಎರಡು ಸಂಗತಿಗಳು ಮೂಲ ಶಿಲೆಗೆ ಅನುಸಾರವಾಗಿ ನಿಶ್ಚಿತವಾಗುತ್ತದೆ. ಈ ರೀತಿಯಾಗಿ ಭೂಮಿಯ ಸೇಂದ್ರಿಯ ಮಣ್ಣು, ಮೇಲ್ಮಣ್ಣು, ಅಪರಿಪಕ್ವ ಮಣ್ಣು, ಕೆಳಮಣ್ಣು, ಮಣ್ಣಿನ ಪದರು ಮತ್ತು ಶಿಲೆಗಳ ಚೂರುಗಳು, ಮೂಲ ಶಿಲೆ ಈ ರೀತಿಯಾಗಿ ಒಟ್ಟು 5 ಪದರುಗಳು ಇವೆ.
ಈಗ ನಾವು ಮಣ್ಣು ತಯಾರಾಗುವ ವಿಧಾನದ ಕುರಿತು ಅಭ್ಯಾಸವನ್ನು ಮಾಡೋಣ. ಭೂಮಿಯ ಮೇಲಿನ ಮಣ್ಣು ಒಂದು ನೈಸರ್ಗಿಕ ಪ್ರಕ್ರಿಯೆಯಿಂದ ನಿರ್ಮಾಣ ಆಗುತ್ತದೆ. ಮೂಲ ಶಿಲೆಯ ಸವೆಯುವಿಕೆಯಿಂದಾಗಿ ಮಣ್ಣಿಗಾಗಿ ಅಜೈವಿಕ ಘಟಕಗಳ ಪೂರೈಕೆ ಆಗುತ್ತದೆ. ಬಿಸಿಲು, ಗಾಳಿ ಮತ್ತು ಮಳೆಗಳಿಂದ ನಿರ್ಮಾಣವಾಗುವ ಉಷ್ಣತೆ, ಚಳಿ ಮತ್ತು ನೀರಿನಿಂದಾಗಿ ಮೂಲ ಶಿಲೆಗಳ ಚೂರುಗಳಾಗುತ್ತವೆ. ಅವುಗಳಿಂದ ಕಲ್ಲು, ಉಸುಕು ಮಣ್ಣು ತಯಾರಾಗುತ್ತದೆ. ಈ ಘಟಕಗಳಲ್ಲಿ ಸೂಕ್ಷ್ಮ ಜೀವಿಗಳು, ಕ್ರಿಮಿಕೀಟಗಳು ಕಂಡುಬರುತ್ತವೆ. ಇಲಿ, ಹೆಗ್ಗಣಗಳಂತ ದಂಶಕ ಪ್ರಾಣಿಗಳು ಸಹಿತ ನಮಗೆ ಕಾಣಿಸುತ್ತವೆ. ಭೂಮಿಯ ಮೇಲಿನ ಗಿಡಗಳ ಬೇರುಗಳು ಕೂಡ ಶಿಲೆಗಳ ಸವಕಳಿಗೆ ಸಹಾಯ ಮಾಡುತ್ತವೆ. ಮಣ್ಣು ನಿರ್ಮಿತಿಯ ಪ್ರಕ್ರಿಯೆಯು ಮಂದಗತಿಯಿಂದ ಸತತವಾಗಿ ನಡೆದಿರುತ್ತದೆ. ಪರಿಪಕ್ವ ಮಣ್ಣಿನ 2.5 ಸೆಂಟಿಮೀಟರ್ ಪದರ ತಯಾರಾಗಲು ಸುಮಾರು ಸಾವಿರಾರು ವರ್ಷಗಳು ಬೇಕಾಗುತ್ತವೆ. ಈ ಮಣ್ಣಿನ ಸವಕಳಿ ಕಾರಣ ನೋಡಿರಿ, ಪೂರ ಪರಿಸ್ಥಿತಿ, ಬಿರುಗಾಳಿ ಮತ್ತು ಮಾನವನ ಗಣಿಗಾರಿಕೆಯಂತ ಕೃತಿಯಿಂದಾಗಿ ಮಣ್ಣು ಅಲ್ಪಾವಧಿಯಲ್ಲಿ ನಷ್ಟವಾಗತೊಡಗುತ್ತದೆ. ಈ ಮಣ್ಣಿನ ಜೋಪಾಸನೆ ಮಾಡುವಂತ ವಿಧಾನ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯ ಮೇಲೆ ವನಸ್ಪತಿಗಳನ್ನು ನೆಡುವುದು, ಹುಲ್ಲು, ಗಿಡ, ಗಂಟಿಗಳು ಬೆಳೆಸುವುದರಿಂದ ಜಮೀನಿನ ಸವಕಳಿಕೆ ಕಡಿಮೆಯಾಗುತ್ತದೆ. ಈ ರೀತಿಯಾಗಿ ಭೂಮಿಯ ಮೇಲೆ ವೃಕ್ಷಾರೋಪಣೆ ಮಾಡುವುದರಿಂದ ಮತ್ತು ಗಿಡಗಂಟಿಗಳನ್ನು ಬೆಳೆಸುವುದರಿಂದ ಮಣ್ಣಿನ ಜೋಪಾಸನೆಯಾಗುತ್ತದೆ. ಇದು ನಿಮಗೆ ತಿಳಿದಿದೆಯೇ ಮಕ್ಕಳೇ? ಮೃತ ವನಸ್ಪತಿ ಮತ್ತು ಪ್ರಾಣಿಗಳ ಸೂಕ್ಷ್ಮ ಜೀವಿಗಳಿಂದ ವಿಘಟನೆಯಾಗಿ ಅಂದರೆ ಕೊಳೆತು ಮಣ್ಣಿನ ಮೇಲೆ ಅದರ ಪದರ ತಯಾರಾಗುತ್ತದೆ. ಅದಕ್ಕೆ ಸೇಂದ್ರಿಯ ಮಣ್ಣು, ಹ್ಯೂಮಸ್ ಎನ್ನುತ್ತಾರೆ. ಸೇಂದ್ರಿಯ ಮಣ್ಣು ಭೂಮಿಗೆ ಪೋಷಕ ಘಟಕಗಳನ್ನು ಪೂರೈಸುತ್ತದೆ. ಅದರಂತೆ ಮಣ್ಣಿನಲ್ಲಿ ಹವೆಯಾಡುವಂತೆ ಮಣ್ಣಿನಲ್ಲಿ ನೀರು ಹಿಡಿದಿಡುವ ಕಾರ್ಯದಲ್ಲಿಯೂ ಸಹ ಸೇಂದ್ರಿಯ ಮಣ್ಣು ಮಹತ್ವದ್ದಾಗಿದೆ. ಒಳ್ಳೆಯ ಫಲವತ್ತಾದ ಮಣ್ಣಿನಲ್ಲಿ ಮೇಲಿನ ಪದರಿನಲ್ಲಿ ಸೇಂದ್ರಿಯ ಮಣ್ಣಿನ ಪ್ರಮಾಣವು ಸುಮಾರು 33%ರಿಂದ 50% ಇರುವುದು. ಇದು ನಿಮಗೆ ತಿಳಿದಿದೆಯೇ ಮಕ್ಕಳೇ? ಸುಮಾರು ವರ್ಷಗಳ ಪೂರ್ವದಲ್ಲಿ ನಡೆದ ಘಟನೆಯಿಂದಾಗಿ ಭೂಮಿಯ ಮೇಲೆ ಇರತಕ್ಕಂಥ ಕಾಡು ಭೂಗರ್ಭದಲ್ಲಿ ಆಗಿ ಉಗಿದು ಹೋದವು. ಆ ನಂತರ ಮೃತ ಅವಶೇಷಗಳಿಂದ ಜೀವಾಶ್ಮ ಇಂಧನ ತಯಾರಾಗುವ ಪ್ರಕ್ರಿಯೆ ಭೂಗರ್ಭದಲ್ಲಿ ನಡೆಯಿತು. ಖನಿಜ ತೈಲ, ಈ ಜೀವಾಶ್ಮ ಇಂಧನದಿಂದ ನಮಗೆ ಪೆಟ್ರೋಲ್, ಡೀಸೆಲ್, ಸೆಮಿ ಎಣ್ಣು, ಪ್ಯಾರಾಫಿನ್, ಈ ಇಂಧನಗಳು ಮತ್ತು ಡಾಂಬರ್, ಮೇಣಗಳಂತ ಉಪಯುಕ್ತ ಪದಾರ್ಥಗಳು ದೊರೆಯುತ್ತವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಷ್ಟಕದ ನಿರೀಕ್ಷಣೆಯನ್ನು ಮಾಡಿ ಮಕ್ಕಳೇ. ನಮ್ಮ ಪೃಥ್ವಿಯ ಮೇಲೆ ಉಪಲಬ್ಧ ಇರತಕ್ಕಂಥ ಜಮೀನು ಇದು 29%ರಷ್ಟಿದೆ. ಕುಡಿಯಲು ಉಪಲಬ್ಧ ಇರತಕ್ಕಂಥ ನೀರು ಅಂದ್ರೆ ಸಿಹಿನೀರು ಇದು ಕೇವಲ 0.3%ರಷ್ಟು ಇದೆ. ನಾವು ಉಸಿರಾಟಕ್ಕಾಗಿ ಉಪಯೋಗಿಸುವಂತ ವಾಯು ಅಂದ್ರೆ ಆಕ್ಸಿಜನ್, ಇದರ ಪ್ರಮಾಣ 21%ರಷ್ಟು ಇದೆ. ಯಾರು ಏನು ಮಾಡುತ್ತಾರೆ ಎನ್ನುವುದರ ಕುರಿತು ತಿಳಿದುಕೊಳ್ಳೋಣ. ಭಾರತೀಯ ಉಪಖಂಡದಲ್ಲಿ ಹವಾಮಾನದ ಅಭ್ಯಾಸ ಮಾಡುವ ಸಲುವಾಗಿ ಭಾರತೀಯ ಹವಾಮಾನ ಶಾಸ್ತ್ರ ಸಂಸ್ಥೆಯನ್ನು 1875ರಲ್ಲಿ ಸ್ಥಾಪಿಸಲಾಯಿತು. ಈ ಸಂಸ್ಥೆಯು ಹವಾಮಾನದ ನಿರೀಕ್ಷಣೆ ಮಾಡಿ, ಹವಾಮಾನದ ವಿಷಯದ ಬಗ್ಗೆ ಅಂದಾಜು ಮಾಡಿ, ವಿಶ್ಲೇಷಣೆಯನ್ನು ಸಿದ್ಧಪಡಿಸುವ ಮುಖ್ಯ ಕೆಲಸ ಮಾಡುತ್ತದೆ. ಇದಲ್ಲದೆ ಹವಾಮಾನದ ಬದಲಾವಣೆಯ ವಿಷಯದಲ್ಲಿ ಸಂಶೋಧನೆ, ಮಳೆಯ ಅಂದಾಜು, ಜಾಗತಿಕ ಉಷ್ಣತಾಮಾನ ಹೆಚ್ಚಳಕ್ಕೆ ಸಂಬಂಧಿಸಿದ ನಿರೀಕ್ಷಣೆಯನ್ನು ಇಲ್ಲಿ ನಡೆಯುತ್ತದೆ. ಮಕ್ಕಳೇ, ಈಗ ನಾವು ಈ ಪಾಠದ ಮೂಲಕ ಏನು ಕಲಿತೆವು? ಸಜೀವಿಗಳ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವ ಮತ್ತು ನಿಸರ್ಗದಿಂದ ದೊರೆಯುವ ಘಟಕಗಳಿಗೆ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುತ್ತಾರೆ. ಹವೆ, ನೀರು ಮತ್ತು ಭೂಮಿ ಇವು ಮಹತ್ವದ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಭೂಮಿ ಮತ್ತು ಮಣ್ಣು ಇವು ಒಂದೇ ಇರದೆ ಅವುಗಳಲ್ಲಿ ವ್ಯತ್ಯಾಸ ಇದೆ. ಮಣ್ಣಿನಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳು ಇರುತ್ತವೆ. ಹವೆಯಲ್ಲಿ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಆರ್ಗನ್, ನಿಷ್ಕ್ರಿಯ ವಾಯು, ಬಾಷ್ಪ ಮತ್ತು ಧೂಳು ಕಣಗಳು ಇವೆ ಎನ್ನುವುದರ ಕುರಿತು ತಿಳಿಯಿತು. ಓಜೋನ್ ಪದರ ಇದು ಪೃಥ್ವಿಗೆ ಸಂರಕ್ಷಕ ಕವಚ ಆಗಿದೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಳಜಿಪೂರ್ವಕವಾಗಿ ಮತ್ತು ಮಿತವಾಗಿ ಉಪಯೋಗಿಸಬೇಕು. ಈ ರೀತಿಯಾಗಿ ಈ ಎಲ್ಲ ಘಟಕಗಳ ಬಗ್ಗೆ ನಾವು ಈ ಪಾಠದಿಂದ ತಿಳಿದುಕೊಂಡೆವು.